Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನಗಂಗೋತ್ರಿ's Inquest Current Affairs and this is class number 387 in this series. So ಇವತ್ತಿನ ತರಗತಿಯಲ್ಲಿ 24 ಮತ್ತು 25ನೇ ಜನವರಿ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 351 and we appreciate HKJ, Arun, Darshan, Anjaneya, Jaysurya, Sharathi, Harish, Hemant, Dilshad, Roja and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಒಂದು ಸ್ಪೇಸ್ ಕ್ರಾಫ್ಟ್ ಲಾಂಚ್ ಅಥವಾ ಬಾಹ್ಯಾಕಾಶ ನೌಕೆ ಉಡಾವಣೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಆ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜ್ಯೂಸ್ ಅಂತ ಕರಿತೇವೆ. ಸೊ ಜ್ಯೂಸ್ ಅಂದ್ರೆ ಏನು, ಅದರ ಫುಲ್ ಫಾರ್ಮ್ ಏನು ಅಂದ್ರೆ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಅಂತ ಕರಿತೇವೆ. ಅಂದ್ರೆ ಗುರು ಗ್ರಹದಲ್ಲಿರ್ತಕ್ಕಂಥ ಚಂದ್ರಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ನಾವು ಜ್ಯೂಸ್ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಸ್ಪೇಸ್ ಏಜೆನ್ಸಿ ಯಾವ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ನಾಸಾ ಅಲ್ಲ. ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಲಾಂಚ್ ಆಗ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ನಾವು ಜ್ಯೂಸ್ ಅಂತ ಕರಿತೇವೆ. ಸೊ ಈ ಒಂದು ಜ್ಯೂಸ್ ಅನ್ನ ಯಾವಾಗ ಲಾಂಚ್ ಮಾಡ್ತಾ ಇದಾರೆ ಅಂದ್ರೆ ಏಪ್ರಿಲ್ 2023 ಅಂದ್ರೆ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿಂದ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೆಂಚ್ ಗಯಾನಾದಿಂದ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಜುಪಿಟರ್ ಸೈಜ್ ಏನಿರುತ್ತೆ ಅದೇ ಗಾತ್ರದ ಚಂದ್ರಗಳು ಇರುತ್ತೆ. ಅಂದ್ರೆ ಜುಪಿಟರ್ ಅಂದ್ರೆ ಗುರುಗ್ರಹ ಏನ್ ಗಾತ್ರ ಇರುತ್ತೆ, ಸೊ ಹೆಚ್ಚು ಕಡಿಮೆ ಅದೇ ಗಾತ್ರದಲ್ಲಿರ್ತಕ್ಕಂಥ 3 ಚಂದ್ರಗಳಿರುತ್ತೆ. ಆ 3 ಚಂದ್ರಗಳು ಯಾವ್ದ್ಯಾವ್ದು ಅಂದ್ರೆ ಕೆಲಿಸ್ಟೋ, ಗ್ಯಾನಿಮೇಡಾ ಮತ್ತೆ ಯುರೋಪಾ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಸ್ಯಾಟಲೈಟ್ಸ್ ಅಂದ್ರೆ ನ್ಯಾಚುರಲ್ ಸ್ಯಾಟಲೈಟ್ಸ್ ಏನಿದಾವೆ, ಸೊ ಅವುಗಳು ಹ್ಯಾಬಿಟಬಲ್ ಆರ್ ನಾಟ್ ಅಂದ್ರೆ ವಾಸ ಯೋಗ್ಯವಾಗಿದ್ದಾವೆ ಅಥವಾ ಇಲ್ಲವೇ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಜ್ಯೂಸ್ ಸ್ಪೇಸ್ ಕ್ರಾಫ್ಟ್ ಅನ್ನ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಲಾಂಚ್ ಏನಿದೆ, ದಿಸ್ ವಿಲ್ ಬಿ ದಿ ಯುರೋಪ್ಸ್ ಬಿಗ್ಗೆಸ್ಟ್ ಸ್ಪೇಸ್ ವೆಂಚರ್ ಆಗಿರುತ್ತೆ. ಅಂದ್ರೆ ಯುರೋಪ್ ನ ಅತಿ ದೊಡ್ಡ ಬಾಹ್ಯಾಕಾಶ ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯ ಜೊತೆಗೆ ಗೆಲಿಲಿಯೋಗೆ ಟ್ರಿಬ್ಯೂಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಗೆಲಿಲಿಯನ್ಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ ಗೆಲಿಲಿಯೋ ಒಬ್ರು ಇಟಾಲಿಯನ್ ಆಸ್ಟ್ರೋನಾಮರ್ ಆಗಿರ್ತಾರೆ. ಅಂದ್ರೆ ಇಟಾಲಿಯನ್ ದೇಶದ ಖಗೋಳ ಶಾಸ್ತ್ರಜ್ಞರಾಗಿರ್ತಾರೆ. ಸೊ ಇವರು 1610ರಲ್ಲಿ ಅಂದ್ರೆ 1610 ನಲ್ಲಿ 4 ಚಂದ್ರಗಳನ್ನ ಜುಪಿಟರ್ ನಲ್ಲಿ ಡಿಸ್ಕವರ್ ಮಾಡ್ತಾರೆ. ಅಂದ್ರೆ ಗುರುಗ್ರಹದಲ್ಲಿ 4 ದೊಡ್ಡ ಉಪಗ್ರಹಗಳನ್ನ ಇವರು ಗುರುತಿಸಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇವರಿಗೆ ಗೌರವವನ್ನ ಸಲ್ಲಿಸುವ ಕಾರಣಕ್ಕಾಗಿ ಈ ಒಂದು ಜ್ಯೂಸ್ ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಆ ಒಂದು ಸ್ಪೇಸ್ ಕ್ರಾಫ್ಟ್ ನಲ್ಲಿ ಅವರು ಬರ್ದಿರ್ತಕ್ಕಂಥ ಒಂದು ಕಿರು ಪುಸ್ತಕ, ಆ ಪುಸ್ತಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೈಡೇರಿಯಸ್ ನ್ಯೂಸಿಯಾಸ್ ಅಂತ ಕರಿತೇವೆ. ಸೊ ಈ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಕೆಲವೊಂದು ಲೈನ್ಗಳನ್ನ ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಮೇಲೆ ಮುದ್ರಣ ಮಾಡ್ಲಾಗುತ್ತೆ. ದಿಸ್ ಈಸ್ ಆಸ್ ಅ ಟ್ರಿಬ್ಯೂಟ್ ಟು ಗೆಲಿಲಿಯೋ ಈ ಒಂದು ಆಕ್ಟಿವಿಟಿನ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ, ಸೊ ಇವರು ಆಪ್ಸ್ ಅಲರ್ಟ್ ಅಂತಕ್ಕಂಥ ಅಭ್ಯಾಸವನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ ಆಪ್ಸ್ ಅಲರ್ಟ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಇದನ್ನ ಯಾರು ನಡೆಸಿದ್ದಾರೆ ಅನ್ನುವ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿ ಸ್ವಲ್ಪ ಮ್ಯಾಪ್ ಇಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ಇಲ್ಲಿ ನೋಡ್ತಾ ಬನ್ನಿ. ಸೊ ಇಲ್ಲಿ ನಾನು ಮಾರ್ಕ್ ಮಾಡೋದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಇದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಇರ್ತಕ್ಕಂಥ ಒಂದು ಗಡಿ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ನಾವು ರಾಜಸ್ಥಾನನ ನೋಡ್ಬೋದಾಗಿರುತ್ತೆ ಮತ್ತೆ ಇಲ್ಲಿ ನಾವು ಗುಜರಾತ್ ನನ್ನ ನೋಡ್ಬೋದಾಗಿರುತ್ತೆ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಎಕ್ಸರ್ಸೈಸ್ ಗುಜರಾತ್ ಮತ್ತು ರಾಜಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದು ಗುಜರಾತ್ ನ ಸರ್ ಕ್ರೀಕ್ ಇಂದ ಸ್ಟಾರ್ಟ್ ಆಗಿ ಅದಾದ್ಮೇಲೆ ಗುಜರಾತ್ ನ ರನ್ ಆಫ್ ಕಚ್ ವರೆಗೂ ನಡೆಯುತ್ತೆ. ಸೊ ಅಲ್ಲಿಂದ ರಾಜಸ್ಥಾನದಲ್ಲಿ ಇನ್ನೊಂದು ಡಿಸ್ಟ್ರಿಕ್ಟ್ ಬರುತ್ತೆ, ಅದನ್ನ ಬಾರಾಮೇರ್ ಅಂತ ಕರಿತೇವೆ. ಸೊ ನಾನು ಇಲ್ಲಿ ಡ್ರಾ ಮಾಡ್ತಾ ಇರ್ತಕ್ಕಂಥ ಈ ಒಂದು ಹೊಸ ಲೈನ್ ಏನಿದೆ, ಸೊ ಇದರ ಉದ್ದಕ್ಕೂ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ. ಕಾರಣ ಏನು ಅಂದ್ರೆ ಈ ಒಂದು ರಿಪಬ್ಲಿಕ್ ಡೇ ಸಮಯದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ನಡೀತಕ್ಕಂಥ ಒಂದು ಗಣರಾಜ್ಯದ ದಿವಸದ ಸಮಯದಲ್ಲಿ ಸೊ ಈ ಒಂದು ಇನ್ಫಿಲ್ಟ್ರೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದನ್ನ ತಪ್ಪಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಅದ್ರ ಜೊತೆ ಈ ಸರ್ ಕ್ರೀಕ್ ಅಂತ ನಾನು ಏನ್ ಮೆನ್ಷನ್ ಮಾಡಿದೆ ಅದು ಬಹಳ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಎರಡನೇ ಮ್ಯಾಪ್ ಅನ್ನ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ ಈ ರೆಡ್ ಡಾಟೆಡ್ ಲೈನ್ ಏನಿದೆ, ಸೊ ಇದು ಭಾರತ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು
ಏನೋ ಗಡಿ ರೇಖೆ ಆಗಿರುತ್ತೆ, ಇದು ನ್ಯಾಚುರಲ್ ಬೌಂಡ್ರಿ ಆಗಿರುತ್ತೆ. ಮತ್ತೆ ಗ್ರೀನ್ ಕಲರ್ ಏನಿದೆ ಇದು ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇರ್ತಕ್ಕಂತ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಯಾವುದೇ ಒಂದು ನೀರಿಗೆ ಸಂಬಂಧಪಟ್ಟಂತೆ ಒಂದು ಗಡಿ ರೇಖೆಯನ್ನ ಎರಡು ರಾಷ್ಟ್ರಗಳ ಮಧ್ಯೆ ತಾಲ್ವೇಗ್ ಪ್ರಿನ್ಸಿಪಲ್ ಅಥವಾ ತಾಲ್ವೇಗ್ ಸಿದ್ಧಾಂತದ ಪ್ರಕಾರ ಗಡಿ ರೇಖೆಗಳನ್ನ ಮಾಡ್ಲಾಗತ್ತೆ. ಹಾಗಿದ್ರೆ ನಾವು ಇವತ್ತಿನ ಆರ್ಟಿಕಲ್ ಅಲ್ಲಿ ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವಾಟ್ ಈಸ್ ತಾಲ್ವೇಗ್ ಪ್ರಿನ್ಸಿಪಲ್ ಅಥವಾ ತಾಲ್ವೇಗ್ ತತ್ವ ಅಂದ್ರೆ ಏನು ಅನ್ನೋದನ್ನ ನೀವು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಈ ಎಕ್ಸರ್ಸೈಸ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ಓಪ್ಸ್ ಅಲರ್ಟ್ ಅಂತ ಕರಿತೇವೆ. ಸೊ ಇದನ್ನ ಏನೋ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಇದು ಏನೋ ರನ್ ಆಫ್ ಕಚ್ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್ ಇಂದ ಬರ್ಮಾರ್ ರಾಜಸ್ಥಾನದವರೆಗೂ ನಡೀತಕ್ಕಂತ ಒಂದು ಆಕ್ಟಿವಿಟಿ ಆಗಿರುತ್ತೆ. ಸೊ ಇದನ್ನ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ತೋರಿಸಿರ್ತೇನೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಭಾರತ ದೇಶದಲ್ಲಿ ನಡೀತಕ್ಕಂತ ಒಂದು ರಿಪಬ್ಲಿಕ್ ಡೇಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ಬಾರ್ದು, ಯಾವುದೇ ರೀತಿಯ ಇನ್ಫಿಲ್ಟ್ರೇಷನ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ತಾ ಇರ್ತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದು ಜನವರಿ 21ರಿಂದ ಸ್ಟಾರ್ಟ್ ಆಗಿ ಜನವರಿ 28ರವರೆಗೆ ನಡೀತಕ್ಕಂತ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಅದು ಆ ಪಾಯಿಂಟ್ಸ್ ಏನೇನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಮ್ಯಾಪ್ ಅಲ್ಲಿ. ಒಂದು ಸರ್ ಕ್ರೀಕ್ ಆಗಿರುತ್ತೆ, ಇನ್ನೊಂದು ರನ್ ಆಫ್ ಕಚ್ ಆಗಿರುತ್ತೆ, ಇನ್ನೊಂದು ರಾಜಸ್ಥಾನದಲ್ಲಿ ಬರ್ತಕ್ಕಂತ ಬರ್ಮಾರ್ ಜಿಲ್ಲೆವರೆಗೂ ನಡೀತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಕಳೆದ ವರ್ಷ ಮಾಡಿರ್ತಕ್ಕಂತ ಒಂದು ಎಕ್ಸರ್ಸೈಸ್ ಅಲ್ಲಿ ಅಂದ್ರೆ 2022ರಲ್ಲಿ ಮಾಡಿರ್ತಕ್ಕಂತ ಇದೇ ಒಂದು ಎಕ್ಸರ್ಸೈಸ್ ಅಲ್ಲಿ ಅವರು 22 ಪಾಕಿಸ್ತಾನಿ ಫಿಶರ್ಮೆನ್ ನ ಅಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ 79 ಫಿಶಿಂಗ್ ಬೋಟ್ಸ್ ಅನ್ನ ಅಂದ್ರೆ ಮೀನು ಹಿಡಿತಕ್ಕಂತ ದೋಣಿಗಳನ್ನ, ಅದಾದ್ಮೇಲೆ ಏನೋ ಡ್ರಗ್ಸ್ ಅಥವಾ ಹೆರಾಯಿನ್ ಅಂತ ನಾವೇನ್ ಕರಿತೇವೆ, ಸೊ 2.49 ಕೋಟಿ ಮೌಲ್ಯದ ಚರಸನ್ನು ಕೂಡ ಅಲ್ಲಿ ಸೀಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಅನ್ನೋದು ನಮ್ಮಲ್ಲಿ ಗೊತ್ತಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಲಿಗ್ರಫಿಕ್ ಮುರಾಲ್. ಸೊ ವಿಶ್ವದ ಅತಿ ದೊಡ್ಡ ಕ್ಯಾಲಿಗ್ರಫಿ ಮುರಾಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಮುರಾಲ್ ಅಂತಕ್ಕಂಥದ್ದು ಒಂದು ಪೇಂಟಿಂಗ್ ಆಗಿರುತ್ತೆ. ಸೊ ಈಗ ವಿಶ್ವದ ಅತಿ ದೊಡ್ಡ ಮುರಾಲ್ ಪೇಂಟಿಂಗ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಬರ್ತಕ್ಕಂತ ಒಂದು ಪ್ಲೇಸ್ ಇರುತ್ತೆ, ಅಂದ್ರೆ ಮೆಕ್ಕಾಗೆ ಲೀಡ್ ಮಾಡ್ತಕ್ಕಂತ ಒಂದು ರಸ್ತೆ ಇರುತ್ತೆ, ಆ ರಸ್ತೆಯ ಮೇಲೆ ಮಾಡಿರ್ತಕ್ಕಂತ ಒಂದು ಪೇಂಟ್ ಇದಾಗಿರುತ್ತೆ. ಸೊ ಇದನ್ನ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಆಸ್ ಇನ್ಸ್ಟಾಲ್ಡ್ ಲಾಂಗೆಸ್ಟ್ ಕ್ಯಾಲಿಗ್ರಾಫಿಕ್ ಮುರಾಲ್ ಇನ್ ದ ವರ್ಲ್ಡ್, ಅಂದ್ರೆ ವಿಶ್ವದಲ್ಲಿಯೇ ಅತಿ ದೊಡ್ಡ ಕ್ಯಾಲಿಗ್ರಾಫಿಕ್ ಮುರಾಲ್ ಅನ್ನ ಈಗ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಿಂದ ಮಾಡ್ಲಾಗಿರುತ್ತೆ. ಸೊ ಆ ಒಂದು ರಸ್ತೆಯನ್ನ ಅಥವಾ ಬೀದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿಂಗ್ ಅಬ್ದುಲ್ ಅಜೀಜ್ ಸ್ಟ್ರೀಟ್ ಅಥವಾ ಬೀದಿ ಅಂತ ಕರಿತೇವೆ. ಸೊ ಈ ಒಂದು ಬೀದಿ ಏನಿರುತ್ತೆ, ಸೊ ಇದು ಮಕ್ಕಾಗೆ ಹೋಗ್ತಕ್ಕಂತ ರಸ್ತೆಯ ಒಂದು ಭಾಗವಾಗಿರುತ್ತೆ. ಸೊ ಇದರ ಟೋಟಲ್ ಉದ್ದ ಬಂದು 75 ಮೀಟರ್ ಉದ್ದವಾಗಿರ್ತಕ್ಕಂತ ಒಂದು ಪೇಂಟಿಂಗ್ ಇದಾಗಿರುತ್ತೆ. ಸೊ ಇದರ ಆರ್ಟಿಸ್ಟ್ ಬಂದು ಅಮಲ್ ಪೆಲೆಂಬನ್ ಎಂದು ಕರೀತಕ್ಕಂತ ಆರ್ಟಿಸ್ಟ್ ಇದನ್ನ ವಿನ್ಯಾಸ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ 13 ನ್ಯಾಷನಲ್ ವೋಟರ್ಸ್ ಡೇ ಅಥವಾ 13ನೇ ರಾಷ್ಟ್ರೀಯ ಮತದಾರರ ದಿನ. ಸೊ ಈ ಒಂದು ಮತದಾರರ ದಿನವನ್ನ ಪ್ರತಿ ವರ್ಷ 25ನೇ ಜನವರಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಇದರ ಸೆಲೆಬ್ರೇಷನ್ ಜೊತೆಗೆ ನ್ಯಾಷನಲ್ ವೋಟರ್ಸ್ ಡೇಗೆ ಸಂಬಂಧಪಟ್ಟಂತೆ ಒಂದು ಲೋಗೋವನ್ನ ಕೂಡ ಡಿಸೈನ್ ಮಾಡಿರ್ತಾರೆ. ಸೊ ಆ ಲೋಗೋವನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಅಶೋಕ ಚಕ್ರವನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ವಿಶ್ವದ ಅತಿ ದೊಡ್ಡ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಒಂದು ಪದ್ಧತಿ ಅಥವಾ ವ್ಯವಸ್ಥೆಯನ್ನ ಸೂಚಿಸ್ತಕ್ಕಂತ ಒಂದು ವಿಧಾನ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರೈಟ್ ಸಿಂಬಲ್ ಅಲ್ಲಿ ನಾವು ಮತದಾರರನ್ನ ನೋಡ್ಬೋದಾಗಿರುತ್ತೆ. ಸೊ ಮತದಾರರನ್ನ ರೈಟ್ ಸಿಂಬಲ್ ಅಲ್ಲಿ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಇದನ್ನ ಪ್ರಜ್ಞಾವಂತ ಮತದಾರರು ಅನ್ನೋದನ್ನ ಸೂಚಿಸ್ಲಿಕ್ಕೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಅಂತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಸೊ ಇದರ ಮೇಲೆ ಕೈ ಮೇಲೆ ಇಂಕಿನ ಶಾಯಿಯ ಗುರುತು ಇರ್ತಕ್ಕಂಥ ಒಂದು ಕೈಯಿನ ಮಾರ್ಕ್ ನ ನೋಡ್ಬೋದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ಎಲ್ಲಾ ಪ್ರಜೆಗಳು ವೋಟ್ ಮಾಡ್ತಕ್ಕಂಥ ಒಂದು ಪ್ರಜ್ಞಾವಂತ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಸಿಂಬಲ್ ಆಗಿರುತ್ತೆ. ಸೊ ಈ ವರ್ಷ ನಾವು 13ನೇ ನ್ಯಾಷನಲ್ ವೋಟರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಅಂದ್ರೆ 13th ನ್ಯಾಷನಲ್ ವೋಟರ್ಸ್ ಡೇ ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಅಂದ್ರೆ ಭಾರತ ಚುನಾವಣಾ ಆಯೋಗದ ವತಿಯಿಂದ ಸೊ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ವರ್ಷದ ಥೀಮ್ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್, ಅಂದ್ರೆ ಮತದಾನಕ್ಕೆ ಸರಿಸಾಟಿ ಇಲ್ಲ, ನಾನು ಖಂಡಿತವಾಗಿ ಮತದಾನ ಮಾಡುವೆ ಎನ್ನುವುದು ಇದರ ಥೀಮ್ ಆಗಿರುತ್ತೆ. ಸೊ ಈ ಒಂದು ಥೀಮ್ ನ ಜೊತೆಗೆ ಈ ವರ್ಷ ಒಂದು ಲೋಗೋವನ್ನ ಕೂಡ ಡಿಸೈನ್ ಮಾಡಿರ್ತಾರೆ. ಸೊ ಆ ಲೋಗೋದಲ್ಲಿ ಏನೇನಿದೆ, ಅದರ ಅರ್ಥ ಏನೇನಿದೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಸೊ ಇಲ್ಲಿ ನೀವು ಇದನ್ನ ನೋಟ್ಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ದಿನವನ್ನ ನಾವು 2011ನೇ ತಾರೀಕಿನಿಂದ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ನಾವು ಜನವರಿ 25ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಟು ಮಾರ್ಕ್ ದಿ ಫೌಂಡೇಶನ್ ಡೇ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ಚುನಾವಣಾ ಆಯೋಗವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಚುನಾವಣಾ ಆಯೋಗವನ್ನ
1950 ಜನವರಿ 25ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಆ ಒಂದು ದಿನದ ನೆನಪಿನ ಸಲುವಾಗಿ ಜನವರಿ 25ನೇ ತಾರೀಕನ್ನ ನ್ಯಾಷನಲ್ ವೋಟರ್ಸ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಕ್ಕಂಥ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ, ಈ ವೋಟ್ ಮಾಡ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನಿದೆ, ಸೊ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋ ವರ್ಕಿಂಗ್ ಸ್ಪೇಸ್. ಅಂದ್ರೆ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಸಹ ಉದ್ಯೋಗ ಸ್ಥಳ. ಅಂದ್ರೆ ಒಂದೇ ಪ್ಲೇಸ್ ಇರುತ್ತೆ, ಆ ಒಂದು ಪ್ಲೇಸ್ ಅನ್ನ ಶೇರಿಂಗ್ ಬೇಸ್ ಮೇಲೆ ಬೇರೆ ಬೇರೆ ಕಂಪನಿಗಳು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಆ ರೀತಿಯ ವರ್ಕಿಂಗ್ ಸ್ಪೇಸ್ ಅನ್ನ ನಾವು ಕೋ ವರ್ಕಿಂಗ್ ಸ್ಪೇಸ್ ಅಂತ ಕರಿತೇವೆ. ಸೊ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋ ವರ್ಕಿಂಗ್ ಸ್ಪೇಸ್ ಅನ್ನ ಇನಾಗ್ರೇಟ್ ಮಾಡಲಾಗ್ತಾ ಇದೆ. ಸೊ ಇದು 8,000 ಆಸನಗಳು ಅಂದ್ರೆ 8,000 ಸೀಟ್ಸ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ವರ್ಕ್ ಸ್ಪೇಸ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಬೈ ವರ್ಕ್ ಸ್ಪೇಸ್ ಅಂತ ಕರಿತೇವೆ. ಸೊ ಈ ಒಂದು ಬೈ ವರ್ಕ್ ಸ್ಪೇಸ್ ಎಂದು ಕರೀತಕ್ಕಂಥ ಇವರು ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ಸ್ ಗಳಿಗಾಗಿ ಡೆಡಿಕೇಟ್ ಆಗಿರ್ತಕ್ಕಂಥ ಒಂದು ಕೋ ವರ್ಕಿಂಗ್ ಸ್ಪೇಸ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇದು HSR ಲೇಔಟ್ ಅಲ್ಲಿ 2 ಎಕರೆಗಳಿಗಿಂತ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಕೋ ವರ್ಕಿಂಗ್ ಸ್ಪೇಸ್ ಆಗಿರುತ್ತೆ. ಸೊ ಕೋ ವರ್ಕಿಂಗ್ ಸ್ಪೇಸ್ ನ ಜೊತೆಗೆ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯ್ಸ್ಗೆ ಬೇಕಾಗಿರ್ತಕ್ಕಂಥ ಫುಡ್ ಆಗಿರ್ಬೋದು, ಬಿವರೇಜಸ್ ಆಗಿರ್ಬೋದು, ಅದಾದ್ಮೇಲೆ ಸ್ಪೋರ್ಟ್ಸ್ ಏರಿನಾ ಆಗಿರ್ಬೋದು, ಇವೆಲ್ಲವನ್ನ ಒಂದೇ ಸೂರಿನಲ್ಲಿ ಅಡಿಯಲ್ಲಿ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ್. ಆಪದಾ ಪ್ರಬಂಧನ್ ಪುರಸ್ಕಾರ್ ಅಂದ್ರೆ, ಸೊ ಈ ಒಂದು ಆಪದ್ ಅಂತ ನಾವೇನ್ ಕರಿತೇವೆ ಅಂದ್ರೆ, ನಮ್ಗೆ ಏನಾದ್ರೂ ಆಪತ್ತು ಬಂದಾಗ ಅಂದ್ರೆ ಡಿಸಾಸ್ಟರ್ ಬಂದಾಗ ಸೊ ನಮ್ಗೆ ಸಹಾಯವನ್ನ ಮಾಡ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನ ನಾವು ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಹಾಗಿದ್ರೆ 2023ನೇ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಒಡಿಶಾ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಲುಂಗ್ಲಿ ಅಗ್ನಿಶಾಮಕ ಠಾಣೆ ಅಥವಾ ಲುಂಗ್ಲಿ ಫೈರ್ ಸ್ಟೇಷನ್, ಇದು ಮಿಜೋರಾಂ ನಲ್ಲಿರ್ತಕ್ಕಂಥ ಒಂದು ಫೈರ್ ಸ್ಟೇಷನ್ ಆಗಿರುತ್ತೆ. ಸೊ ಇವರಿಬ್ಬರಿಗೂ 2023ರಲ್ಲಿ ಆಪ್ದ ಪ್ರಬಂಧನ್ ಪುರಸ್ಕಾರವನ್ನ ಕೊಟ್ಟಿರ್ತಾರೆ. ಕಾರಣ ಏನು ಅಂದ್ರೆ, ದೇರ್ ಎಕ್ಸಲೆನ್ಸ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ಈ ಒಂದು ವಿಪತ್ತನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಅತ್ಯುತ್ತಮ ಕೆಲಸಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ಲಾಗತ್ತೆ. ಸೊ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದ ವತಿಯಿಂದ ಇದು ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಯಾವ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ವ್ಯಕ್ತಿ ಆಗಿರ್ಬೋದು, ಈ ಡಿಸಾಸ್ಟರ್ ಅನ್ನ ತಡ್ಲಿಕ್ಕೆ ಎಕ್ಸೆಪ್ಷನಲ್ ಸರ್ವಿಸ್ ಮಾಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಒಂದು ವಾರ್ಷಿಕವಾದ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಇಟ್ ಈಸ್ ಅನೌನ್ಸ್ಡ್ ಎವ್ರಿ ಇಯರ್ ಆನ್ 23rd January on the birth anniversary of ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸೊ ಈ ಒಂದು ಪ್ರಶಸ್ತಿ ವಿಜೇತರನ್ನ ಪ್ರತಿ ವರ್ಷ ಜನವರಿ 23ನೇ ತಾರೀಕು ಅನೌನ್ಸ್ ಮಾಡಲಾಗುತ್ತೆ. ಸೊ ಜನವರಿ 23ರ ವಿಶೇಷತೆ ಏನು ಅಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮ ದಿನಾಚರಣೆ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಯಾವ್ದಾದ್ರು ಸಂಸ್ಥೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಗೆದ್ದಿದ್ರೆ ಸೊ ಅವರಿಗೆ 51 ಲಕ್ಷ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ. ಸೊ ಯಾವುದೇ ಒಂದು ಇಂಡಿವಿಜುವಲ್ ಅಥವಾ ವ್ಯಕ್ತಿ ಗೆದ್ದಿದ್ರೆ ಸೊ ಆ ಒಂದು ವ್ಯಕ್ತಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತೆ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ. ಸೊ ಈ ಒಂದು ಈ ಒಂದು ಆರ್ಟಿಕಲ್ ಜೊತೆಗೆ ಸೊ ಈ ವರ್ಷ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಡಿಶಾ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1999ರಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ಇದು ಇಟ್ ಹ್ಯಾಸ್ ಪ್ರೊವೈಡೆಡ್ ಎಫೆಕ್ಟಿವ್ ರೆಸ್ಪಾನ್ಸ್ ಡ್ಯೂರಿಂಗ್ ವೇರಿಯಸ್ ಸೈಕ್ಲೋನ್ಸ್, ಅಂದ್ರೆ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಚಂಡಮಾರುತಗಳು, ಹುಡ್ ಅಂತ ಕರಿತೇವೆ, ಫಾನಿ ಅಂತ ಕರಿತೇವೆ, ಅಂಫಾನ್ ಮತ್ತೆ ಒಡಿಶಾ ಫ್ಲಡ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇಲ್ಲಿ ಆಗಿರ್ತಕ್ಕಂಥ ಡಿಸಾಸ್ಟರ್ ಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಸರ್ವಿಸ್ ಗಾಗಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ಲಾಗಿರುತ್ತೆ. ಅದಾದ್ಮೇಲೆ ಲುಂಗ್ಲಿ ಫೈರ್ ಸ್ಟೇಷನ್ ಮಿಜೋರಾಂ ಅಲ್ಲಿ ಇರ್ತಕ್ಕಂಥ ಈ ಒಂದು ಅಗ್ನಿಶಾಮಕ ಠಾಣೆ ಏನಿರುತ್ತೆ, ಸೊ ರೆಸ್ಪಾಂಡೆಡ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ ಟು ಮ್ಯಾಸಿವ್ ಫಾರೆಸ್ಟ್ ಫೈರ್, ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಒಂದು ಕಾಡ್ಗಿಚ್ಚು ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯೆ ನೀಡಿರುವ ಸಲುವಾಗಿ ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2023, ಅಂದ್ರೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2023 ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ 2023ರಲ್ಲಿ ಬಾಲ ಪುರಸ್ಕಾರ 11 ಬಾಲಕರಿಗೆ ಅಥವಾ ಯೂತ್ ಗೆ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕರ್ನಾಟಕದ ಒಬ್ಬ ಬಾಲಕನನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರು
ರಿಷಿ ಶಿವ್ ಪ್ರಸನ್ನ ಅಂತ ಕರಿತೇವೆ. ಅವರ ಏಜ್ ಬಂದು ಬರೀ 8 ವರ್ಷ ಆಗಿರುತ್ತೆ. ಸೊ ಅವರು ಯಾವ ಕ್ಯಾಟಗರಿಯಲ್ಲಿ ಈ ಅವಾರ್ಡ್ ಅನ್ನ ಗೆದ್ದಿರ್ತಾರೆ ಅಂದ್ರೆ ಇನೋವೇಷನ್ ಅಂದ್ರೆ ನಾವಿನ್ಯತೆ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಕರ್ನಾಟಕದ ಬಾಲಕನಿಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಮಿಕ್ಕಿದವ್ರನ್ನ ನೀವಿಲ್ಲಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅವಾರ್ಡ್ ಈ ವರ್ಷ ಅಂದ್ರೆ 2023ರಲ್ಲಿ 11 ಮಕ್ಕಳಿಗೆ ನೀಡಲಾಗಿರುತ್ತೆ. ಅಂದ್ರೆ ಬಾಲ ಪುರಸ್ಕಾರ ಅಂದ್ರೆ ಏನು, ಅವರ ಏಜ್ ಎಷ್ಟಿರ್ಬೇಕಂದ್ರೆ 5ರಿಂದ 18 ವರ್ಷ ಒಳಗಿನ ಬಾಲಕರಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ 6 ಕ್ಯಾಟಗರೀಸ್ ಅಲ್ಲಿ ಕೊಡ್ಲಾಗುತ್ತೆ. ಒಂದು ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ ಆಗಿರ್ಬೋದು, ಬ್ರೇವರಿ ಶೌರ್ಯ ಆಗಿರ್ಬೋದು, ಇನೋವೇಷನ್ ನಾವೀನ್ಯತೆ, ಸ್ಕಾಲಿಸ್ಟಿಕ್ ಅಂದ್ರೆ ವಿದ್ವತ್ ಆಗಿರ್ಬೋದು, ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆ, ಮತ್ತೆ ಸ್ಪೋರ್ಟ್ಸ್ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷ ಸ್ಕಾಲಿಸ್ಟಿಕ್ ಕ್ಷೇತ್ರವನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕೇರಳ ಸ್ಟೆಪ್ಸ್ ಅಪ್ ಎಫರ್ಟ್ಸ್ ಟು ಕಂಟೈನ್ ಸ್ಪ್ರೆಡ್ ಆಫ್ ನೋರೋ ವೈರಸ್. ಸೊ ಕೇರಳದಲ್ಲಿ ನೋರೋ ವೈರಸ್ ಪತ್ತೆ ಆಗಿರುವ ಕಾರಣದಿಂದ ಈ ನೋರೋ ವೈರಸ್ ಅನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಸೊ ಆ ಒಂದು ಕಾರಣದಿಂದ ಈ ಆರ್ಟಿಕಲ್ ಅಲ್ಲಿ ನಾವು ನೋರೋ ವೈರಸ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಎರ್ನಾಕುಲಂನಲ್ಲಿ 2 ಕೇಸಸ್ ಇವಾಗ ಪಾಸಿಟಿವ್ ಆಗಿರೋ ಕಾರಣದಿಂದ ಸೊ ಇದನ್ನ ತಡಿಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನೋರೋ ವೈರಸ್ ನ ನಾವು ಡಯೋರಿಯಾ ಮತ್ತೆ ಒಮಿಟಿಂಗ್ ಅಂದ್ರೆ ಈ ಕಾಯಿಲೆ ಬಂದಾಗ ಅತಿಸಾರ ಮತ್ತು ವಾಂತಿ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಾಯಿಲೆಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ. ಇದನ್ನ ನಾವು ವಿಂಟರ್ ವಾಮಿಟಿಂಗ್ ಡಿಸೀಸ್ ಅಥವಾ ಚಳಿಗಾಲದ ವಾಂತಿ ಕಾಯಿಲೆ ಅಂತ ಕೂಡ ಕರಿತೇವೆ. ಸೊ ಅದಾದ್ಮೇಲೆ ಈ ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೋ ಎಂಟರೈಟಿಸ್ ಆಗುತ್ತೆ. ಅಂದ್ರೆ ನಮ್ಮ ಒಂದು ಜಠರ ಊದಿಕೊಳ್ತಕ್ಕಂತ ಒಂದು ಸಿಂಪ್ಟಮ್ ಇದರಲ್ಲಿ ಉಂಟಾಗುತ್ತೆ. ಅದ್ರ ಜೊತೆಗೆ ಡಯೂರಿಯಾ ಆಗುತ್ತೆ ಮತ್ತೆ ಒಮಿಟಿಂಗ್ಸ್ ಆಗುತ್ತೆ. ಅದನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಫೀಕಲ್ ಓರಲ್ ಕಂಟ್ಯಾಮಿನೇಷನ್ ಅಂದ್ರೆ ಮಲ ಮೌಖಿಕ ಮಾರ್ಗದಿಂದ ಇದು ಸ್ಪ್ರೆಡ್ ಆಗುತ್ತೆ. ಅದರ ಅರ್ಥ ಏನು ಅಂದ್ರೆ ಕಲುಷಿತ ಆಹಾರ ಮತ್ತು ನೀರನ್ನ ಸೇವನೆ ಮಾಡೋದ್ರಿಂದ ಅಂದ್ರೆ ಕಂಟ್ಯಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇಂದ ಅಥವಾ ಪರ್ಸನ್ ಟು ಪರ್ಸನ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಆಗೋದ್ರಿಂದ ಕೂಡ ಬರ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಪ್ರಸ್ತುತವಾಗಿ ಯಾವುದೇ ವ್ಯಾಕ್ಸಿನ್ ಅಥವಾ ಲಸಿಕೆ ಇರೋದಿಲ್ಲ. ಸೊ ಇದಕ್ಕೆ ನೋರೋ ವೈರಸ್ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ ಅಂದ್ರೆ 1968 ಅಲ್ಲಿ ಇದು ಮೊದಲ ಬಾರಿಗೆ US ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ US ನ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಓಹಿಯೋದ ನಾರ್ವ್ಯಾಕ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ನಾರ್ವ್ಯಾಕ್ ನಲ್ಲಿ ನಾರ್ ಅನ್ನೋ ಪದ ಇರೋ ಕಾರಣದಿಂದ ಇದಕ್ಕೆ ನೋರೋ ವೈರಸ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ SCO ಫಿಲ್ಮ್ ಫೆಸ್ಟಿವಲ್ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ನಾವೇನ್ ಕರಿತೇವೆ. ಸೊ ಇದರ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಚಲನಚಿತ್ರೋತ್ಸವದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ವರ್ಷ ಈ ಒಂದು SCOಗೆ ಸಂಬಂಧಪಟ್ಟಂತೆ ಫಿಲ್ಮ್ ಫೆಸ್ಟಿವಲ್ ಎಲ್ಲಿ ನಡೆಯುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸೊ ಮುಂಬೈನಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಮುಂಬೈನಲ್ಲಿ ಇದನ್ನ ಈ ವರ್ಷ ಏನಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸೊ ಭಾರತ ರಾಷ್ಟ್ರ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಪ್ರೆಸಿಡೆನ್ಸಿ ಅಥವಾ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಕಾರಣದಿಂದ ಸೊ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅನ್ನ ಮುಂಬೈನಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಈ SCO ಕಂಟ್ರೀಸ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಸೊ ಈ ಒಂದು ಫಿಲ್ಮ್ ಫೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಫಿಲ್ಮ್ ಫೆಸ್ಟ್ ಅಲ್ಲಿ ಇರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ದು ಅಂತ ನಮ್ಗೆ ಪ್ರಶ್ನೆ ಕೇಳಿದ್ರೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನಲ್ಲಿ ಇರ್ತಕ್ಕಂಥ ಅಧಿಕೃತ ಭಾಷೆಗಳು 2 ಅಧಿಕೃತ ಭಾಷೆಗಳಿದಾವೆ. ಒಂದು ರಷ್ಯಾ ಮತ್ತೆ ಇನ್ನೊಂದು ಚೈನೀಸ್ ಭಾಷೆಗಳಿರ್ತವೆ. ಸೊ ಇವೆರಡು ಅಧಿಕೃತ ಭಾಷೆಗಳಲ್ಲಿ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡ್ಲಾಗ್ತಾ ಇದೆ. ಅದ್ರ ಜೊತೆಗೆ ಇಂಗ್ಲಿಷ್ ಅನ್ನ ಫಂಕ್ಷನಲ್ ಲ್ಯಾಂಗ್ವೇಜ್ ಅಥವಾ ಕ್ರಿಯಾತ್ಮಕ ಭಾಷೆಯಾಗಿ ಸೊ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೇರಿಸ್ಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ SCO ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಬಹುಪಕ್ಷೀಯ ಸಂಸ್ಥೆ ಆಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 15ನೇ ಜೂನ್ 2001ರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರಸ್ತುತವಾಗಿ ಎಷ್ಟು ಮೆಂಬರ್ ಸ್ಟೇಟ್ಸ್ ಇರುತ್ತೆ ಅಂದ್ರೆ 8 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಚೈನಾ, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ಪಾಕಿಸ್ತಾನ್, ತಜಿಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಅದ್ರ ಜೊತೆಗೆ 3 ಅಬ್ಸರ್ವರ್ ಅಂದ್ರೆ ವೀಕ್ಷಕ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ಯಾವ್ದು ಅಂದ್ರೆ ಬೆಲಾರಸ್, ಇರಾನ್, ಮಂಗೋಲಿಯಾ ಇದರ ವೀಕ್ಷಕ ರಾಷ್ಟ್ರಗಳಾಗಿರ್ತವೆ. ಅದಾದ್ಮೇಲೆ ಇದರಲ್ಲಿ 14 ಡೈಲಾಗ್ ಪಾರ್ಟ್ನರ್ಸ್ ಅಥವಾ 14 ಸಂವಾದ ಪಾಲುದಾರರನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಡೈಲಾಗ್ ಪಾರ್ಟ್ನರ್ಸ್ ಯಾರ್ಯಾರು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 21 largest unnamed islands of Andaman Nicobar
ಐಲ್ಯಾಂಡ್ಸ್ ಅಂದ್ರೆ ಈಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿರ್ತಕ್ಕಂತ 21 ದೊಡ್ಡ ದ್ವೀಪಗಳಿಗೆ ಈಗ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ ಒಂದು ನಾಮಕರಣವನ್ನ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇಷ್ಟು ಪಾರ್ಟನ್ನ ನಾವು ಅಂಡಮಾನ್ ಅಂತ ಕರಿತೇವೆ, ಇನ್ಕ್ಲೂಡಿಂಗ್ ದಿಸ್. ಸೊ ಈ ಒಂದು ಪಾರ್ಟನ್ನ ನಾವು ನಿಕೋಬಾರ್ ಅಂತ ಕರಿತೇವೆ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ ಇರ್ತಕ್ಕಂಥ ಚಾನಲ್ ಅನ್ನ ನಾವು 10 ಡಿಗ್ರಿ ಚಾನಲ್ ಅಂತ ಕರಿತೇವೆ. ಸೊ ಅಂಡಮಾನ್ ಅನ್ನ ಆಕ್ಚುಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ನಾರ್ತ್ ಅಂಡಮಾನ್, ಮಿಡ್ಲ್ ಅಂಡಮಾನ್ ಮತ್ತೆ ಸೌತ್ ಅಂಡಮಾನ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಒಂದು ಲಿಟಲ್ ಅಂಡಮಾನ್ ಅಂತ ಕೂಡ ಇರುತ್ತೆ. ಸೊ ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಮಧ್ಯದಲ್ಲಿರ್ತಕ್ಕಂಥ ಪ್ಯಾಸೇಜ್ ಅನ್ನ ನಾವು ಡಂಕನ್ ಪ್ಯಾಸೇಜ್ ಅಂತ ಕರಿತೇವೆ. ಸೊ ಅಂಡಮಾನ್ ನಿಕೋಬಾರ್ ನ ಕ್ಯಾಪಿಟಲ್ ಸಿಟಿ ಬಂದು ಪೋರ್ಟ್ ಬ್ಲೇರ್ ಆಗಿರುತ್ತೆ. ಸೊ ಪೋರ್ಟ್ ಬ್ಲೇರ್ ಎಲ್ಲಿರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸೌತ್ ಅಂಡಮಾನ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಅಂಡಮಾನ್ ನಲ್ಲಿ ಇನ್ನೊಂದು ಐಲ್ಯಾಂಡ್ ಇರುತ್ತೆ, ಅದನ್ನ ನಾವು ಬೇರನ್ ಐಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಬೇರನ್ ಐಲ್ಯಾಂಡ್ಸ್ ಅಲ್ಲಿ ನಾವು ಭಾರತ ದೇಶದ ಏಕೈಕ ಆಕ್ಟಿವ್ ವಾಲ್ಕೆನೇಸ್ ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿಗಳನ್ನ ನಾವು ಬ್ಯಾರನ್ ಐಲ್ಯಾಂಡ್ಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಭಾರತ ದೇಶದ ಸದರ್ನ್ ಮೋಸ್ಟ್ ಪಾಯಿಂಟ್ ಆಗಿರ್ತಕ್ಕಂಥ ಇಂದಿರಾ ಪಾಯಿಂಟ್ ಅನ್ನು ನಾವು ನಿಕೋಬಾರ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಂಡಮಾನ್ ನಿಕೋಬಾರ್ ನಲ್ಲಿ ದೊಡ್ಡ ದೊಡ್ಡ ಗಾತ್ರದ ದ್ವೀಪಗಳಿರುತ್ತೆ. ಆ ದೊಡ್ಡ ದೊಡ್ಡ ಗಾತ್ರದ 21 ದ್ವೀಪಗಳಿಗೆ ಈಗ ನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ನಾಮಕರಣವನ್ನ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂದ್ರೆ, ಭಾರತ ದೇಶದಲ್ಲಿ ಇದುವರೆಗೂ ಪರಮ ವೀರ ಚಕ್ರ ಅವಾರ್ಡ್ ಅಂತ ನಾವೇನ್ ಕರಿತೇವೆ. ಸೊ 21 ವ್ಯಕ್ತಿಗಳಿಗೆ ಇದುವರೆಗೂ ಪರಮ ವೀರ ಚಕ್ರ ಅವಾರ್ಡ್ ಅನ್ನ ನೀಡಿರ್ತಾರೆ. ಸೊ ಇವರ ಹೆಸರುಗಳನ್ನ ಇಲ್ಲಿ ನಾಮಕರಣ ಮಾಡ್ಲಾಗ್ತಾ ಇದೆ. ಸೊ ಯಾವ ರೀತಿ ನಾಮಕರಣ ಮಾಡಿರ್ತಾರೆ ಅಂದ್ರೆ, ಒಂದು ಕ್ರೊನಾಲಜಿ ಅಂದ್ರೆ ಫಸ್ಟ್ ಬಂದಿರ್ತಕ್ಕಂಥವ್ರ ಇಂದ ಸ್ಟಾರ್ಟ್ ಮಾಡಿ ಕೊನೆಯದಾಗಿ ಬಂದಿರ್ತಕ್ಕಂಥವ್ರವರೆಗೂ ಅವಾರ್ಡ್ ನಾಮಕರಣ ಮಾಡ್ಲಾಗುತ್ತೆ. ಸೊ ದೊಡ್ಡ ಸೈಜ್ ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡ್ಗೆ ಮೊಟ್ಟ ಮೊದಲ ರಿಸೀವರ್ ನ ನೇಮ್ ಇಡ್ಲಾಗುತ್ತೆ. ಅದಾದ್ಮೇಲೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಈ ಒಂದು ಅವಾರ್ಡ್ ಕ್ರೊನಾಲಜಿ ಏನಿರುತ್ತೆ ಅದೇ ಆರ್ಡರ್ ಅಲ್ಲಿ ನೇಮಿಂಗ್ ಅನ್ನ ಮಾಡ್ಲಾಗುತ್ತೆ. ಹಾಗಿದ್ರೆ ಈ ಒಂದು ಪ್ರಶಸ್ತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಅದಕ್ಕಿಂತ ಮುಂಚೆ ರೋಸ್ ಐಲ್ಯಾಂಡ್ಸ್ ವಾಸ್ ರೀನೇಮ್ಡ್ ಆಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದಕ್ಕಿಂತ ಮುಂಚೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಇದ್ದಂತಹ ರಾಸ್ ದ್ವೀಪಗಳು ಅಥವಾ ರೋಸ್ ದ್ವೀಪಗಳು ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ 2018ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ನಾಮಕರಣ ಮಾಡಲಾಗಿತ್ತು. ಅದಾದ್ಮೇಲೆ ನೀಲ್ ಐಲ್ಯಾಂಡ್ಸ್ ಅಥವಾ ನೀಲ್ ದ್ವೀಪಗಳು, ಅದಾದ್ಮೇಲೆ ಹ್ಯಾವ್ಲಾಕ್ ದ್ವೀಪಗಳು ಅಂತ ನಾವೇನ್ ಕರಿತೇವೆ. ಸೊ ಇವುಗಳನ್ನು ಕೂಡ ಸ್ವರಾಜ್ ದ್ವೀಪ ಅಂತ ಮರುನಾಮಕರಣ ಆಲ್ರೆಡಿ ಮಾಡಿದ್ದಾರೆ. ಸೊ ಇದ್ರ ಜೊತೆ ಈಗ ಇನ್ನೂ 21 ಐಲ್ಯಾಂಡ್ಸ್ ಗಳಿಗೆ ಪರಮ ವೀರ ಚಕ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ 21 ವ್ಯಕ್ತಿಗಳ ಹೆಸರನ್ನ ಇಲ್ಲಿ ನಾಮಕರಣ ಮಾಡ್ಲಾಗ್ತಾ ಇದೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಲಾರ್ಜೆಸ್ಟ್ ಐಲ್ಯಾಂಡ್ ಗೆ ಮೊಟ್ಟ ಮೊದಲ ಪ್ರಶಸ್ತಿಯನ್ನ ಪಡೆದುಕೊಂಡಿರೋದ್ರಿಂದ ಸ್ಟಾರ್ಟ್ ಆಗಿ ಅದೇ ಒಂದು ಕ್ರೊನಾಲಜಿಯಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ತಕ್ಕಂಥ ಐಲ್ಯಾಂಡ್ಸ್ ಗಳಿಗೆ ನಾಮಕರಣ ಮಾಡ್ಲಾಗುತ್ತೆ. ಹಾಗಿದ್ರೆ ಈ ಒಂದು ಪರಮ ವೀರ ಚಕ್ರ ಪ್ರಶಸ್ತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಇದನ್ನ ನಾವು ಇಂಡಿಯಾಸ್ ಹೈಯೆಸ್ಟ್ ಮಿಲಿಟರಿ ಡೆಕೋರೇಷನ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಒಂದು ಭಾರತದ ಮಿಲಿಟರಿಯಲ್ಲಿ ನೀಡ್ತಕ್ಕಂಥ ಅತ್ಯಂತ ಹೆಚ್ಚಿನ ಅಲಂಕಾರ ಅಂದ್ರೆ ಗೌರವಯುತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಯಾರು ಈ ಒಂದು ಆಕ್ಟ್ ಆಫ್ ವ್ಯಾಲೋರ್ ತೋರಿಸಿರ್ತಾರೆ ಅಂದ್ರೆ ಒಂದು ಯುದ್ಧದ ಸಮಯದಲ್ಲಿ ಶೌರ್ಯವನ್ನ ತೋರಿಸಿರ್ತಾರೆ, ಅವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದು ಆಕ್ಟ್ ಆಫ್ ವ್ಯಾಲೋರ್ ಡ್ಯೂರಿಂಗ್ ದ ವಾರ್ ಟೈಮ್. ಇದು ಕೀವರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯುದ್ಧದ ಸಮಯದಲ್ಲಿ ಶೌರ್ಯವನ್ನ ಸೂಚಿಸ್ತಕ್ಕಂಥವ್ರಿಗೆ ಮಾತ್ರ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಪರಮವೀರ ಚಕ್ರ ಟ್ರಾನ್ಸ್ಲೇಟ್ಸ್ ಆಸ್ ದಿ ವೀಲ್ ಆಫ್ ಅಲ್ಟಿಮೇಟ್ ಬ್ರೇವ್ ಅಂದ್ರೆ ಅತ್ಯಂತ ಧೈರ್ಯಶಾಲಿ ಚಕ್ರ ಅಂತ ನಾವೇನ್ ಕರಿತೇವೆ. ಸೊ ಗ್ರಾಂಟೆಡ್ ಫಾರ್ ದಿ ಮೋಸ್ಟ್ ಕಾನ್ಸ್ಪಿಕ್ಯೂಯಸ್ ಬ್ರೇವರಿ ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಎನಿಮಿ ಅಂದ್ರೆ ಶತ್ರುಗಳ ಉಪಸ್ಥಿತಿಯಲ್ಲಿ ತೋರಿಸ್ತಕ್ಕಂಥ ಒಂದು ಶೌರ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಆಸ್ ಆಫ್ ಜನವರಿ 2023 ಅಂದ್ರೆ 2023ರ ಜನವರಿವರೆಗೆ 21 ಜನರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ 20 ಹ್ಯಾವ್ ಬೀನ್ ಫ್ರಮ್ ಇಂಡಿಯನ್ ಆರ್ಮಿ, 1 ಹ್ಯಾಸ್ ಬೀನ್ ಫ್ರಮ್ ದಿ ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ಇದರಲ್ಲಿ 20 ಮಂದಿ ಭಾರತೀಯ ಸೇನೆಗೆ ಸಂಬಂಧಪಟ್ಟವರಾಗಿರ್ತಾರೆ, ಒಬ್ಬರು ಭಾರತೀಯ ವಾಯುಪಡೆಯಿಂದ ಬಂದಿರತಕ್ಕಂಥವರಾಗಿರ್ತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂದ್ರೆ ಮೇಜರ್ ಸೋಮನಾಥ್ ಶರ್ಮಾ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಸೋಲ್ಜರ್ ಆಗಿರ್ತಾರೆ. ಹಾಗಿದ್ರೆ ಯಾರ್ಯಾರಿಗೆ ಈ ಒಂದು ನೇಮ್ಸ್, ಯಾರ್ಯಾರ ದ್ವೀಪಗಳಿಗೆ ಯಾವ ನೇಮ್ಸ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇದು ಸೋಮನಾಥ್ ಶರ್ಮಾದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಫಸ್ಟ್ ಪರ್ಸನ್ ಆಗಿರ್ತಾರೆ. ಸೊ ಅದೇ ಕ್ರೊನಾಲಜಿಯಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ನೇಮ್ಸ್ ಅನ್ನ ನೀವು PDF ನಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ, ಅಥವಾ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಈ ಒಂದು ನೇಮ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ PDF ಟೆಲಿಗ್ರಾಮ್ ಅಲ್ಲಿ ಮತ್ತು JG's ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪ್ಪೆಟ್ಸ್. ಸೊ ಇದರಲ್ಲಿ
ಮೆಗಾ ಏರ್ ಎಕ್ಸರ್ಸೈಸ್ ಅಂದ್ರೆ ಮೆಗಾ ವಾಯು ಅಭ್ಯಾಸ, ಇದನ್ನ ನಾವು ಪೂರ್ವಿ ಆಕಾಶ್ ಅಂತ ಕರಿತೇವೆ. ಸೊ ನಮಗೆ ಪರೀಕ್ಷೆಯಲ್ಲಿ ಪೂರ್ವಿ ಆಕಾಶ್ ಅಭ್ಯಾಸ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಈ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ಭಾರತೀಯ ವಾಯುಪಡೆ, ಹೆಸರಲ್ಲೇ ಇದೆ ನೋಡಿ ಏರ್ ಎಕ್ಸರ್ಸೈಸ್ ಅಂತ ನಾವೇನ್ ಕರಿತೇವೆ. ಸೊ ಭಾರತೀಯ ವಾಯುಪಡೆ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಅನ್ನ ನಾವು ಮೆಗಾ ಏರ್ ಎಕ್ಸರ್ಸೈಸ್ ಅಂತ ಕರಿತೇವೆ. ಸೊ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥವ್ರು ಈಸ್ಟರ್ನ್ ಏರ್ ಕಮಾಂಡ್ ವತಿಯಿಂದ ಈ ಒಂದು ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡ್ಲಾಗುತ್ತೆ. ಸೊ ಇದು 3 ತಿಂಗಳುಗಳ ಕಾಲ ನಡೀತಕ್ಕಂಥ ಒಂದು ಏರ್ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಅವಾರ್ಡ್ 2022 ಅಂದ್ರೆ 2022ನೇ ಸಾಲಿನ ಅತ್ಯಂತ ವಿಶಿಷ್ಟ ವಿಜ್ಞಾನಿ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನ ಡಾಕ್ಟರ್ RV ಪ್ರಸಾದ್ಗೆ ನೀಡಲಾಗಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಂದ್ರೆ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ವತಿಯಿಂದ ಈ ಸೈನ್ಸ್ ಫೀಲ್ಡ್ ಅಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಲಾಸ್ಟ್ ಸ್ನಿಪೆಟ್, ದಟ್ ಈಸ್ ಎಕ್ಸರ್ಸೈಸ್ ಟ್ರೋಪೆಕ್ಸ್ ಅಂದ್ರೆ ಟ್ರೋಪೆಕ್ಸ್ ಅಭ್ಯಾಸ. ಸೊ ಟ್ರೋಪೆಕ್ಸ್ ಅಭ್ಯಾಸ 2023ರ ಎಡಿಷನ್ ಇಂಡಿಯನ್ ಓಷನ್ ರೀಜನ್ ಅಂದ್ರೆ ಭಾರತ ದೇಶದ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆ ಅಂದ್ರೆ ಇಂಡಿಯಾಸ್ ನೇವಿ ನಡೆಸ್ತಕ್ಕಂಥ ಒಂದು ಮೇಜರ್ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದು ಬೈನಿಯಲ್ಲಿ ಅಂದ್ರೆ 2 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಆಕ್ಟಿವಿಟಿ ಇದಾಗಿರುತ್ತೆ. ಸೊ ಇದರಲ್ಲಿ ಇಂಡಿಯನ್ ನೇವಿ ಯೂನಿಟ್ಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಕೋಸ್ಟ್ ಗಾರ್ಡ್ ಅಸೆಟ್ಸ್ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಅಭ್ಯಾಸವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this, we have come to InQuest challenge number 352. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.